ಮೊದಲು ನಮ್ಮ ಗಂಡ ಕುಡಿತಾ ಇದ್ರು ಸ್ವಾಮಿ, ಈಗ ಮಕ್ಕಳು ಸಹ ಕುಡಿಯೋದು ಕಲ್ತಿದ್ದಾವೆ ಎಂದು ಆಕ್ರೋಶ. ಎಸ್, ಇದು ನೂರಾರು ತಾಯಂದಿರ ಆಕ್ರಂದನ. ಮೊದಲು ಗಂಡ ಕುಡಿದು ಟೈಟ್ ಆಗ್ತಾ ಇದ್ದ, ಅವನನ್ನ ನೋಡಿ ಈಗ ಮಕ್ಕಳು ಕುಡಿಯೋಕೆ ಕಲಿತಾವೆ ಅಂತ ಹಲವು ತಾಯಂದಿರು ತಮ್ಮ ನೋವನ್ನ ತೋಡಿಕೊಂಡಿದ್ದು ಹೀಗೆ. ಆದ್ರೆ ಸರ್ಕಾರ ಮಾತ್ರ, ಅಬ್ಕಾರಿ ಸಚಿವ ತಿಮ್ಮಾಪುರ್ ಮಾತ್ರ ರಾಜಾರೋಷವಾಗಿ ಮದ್ಯ ಸರಬರಾಜು ಹೆಚ್ಚಿಸಿದ್ದಾರೆ. ಅಂದಹಾಗೆ ಬಾರ್ ಅಂಗಡಿ ಮುಂದೆ ಹೋಗಿ ಗಲಾಟೆ ಮಾಡ್ತಿರುವ ಈ ತಾಯಂದಿರನ್ನ ಸ್ವಲ್ಪ ನೋಡಿ. ಮದ್ಯ ಮಾರಾಟ ಮಾಡಬೇಡಿ ಅಂತ ಹೇಳ್ತಿದ್ರೆ ಅತ್ತ ಬೇಕಾಬಿಟ್ಟಿಯಾಗಿ ಬೆಳಿಗ್ಗೆ 5ರಿಂದಲೇ ಅಂಗಡಿಗಳನ್ನ ತೆರೆದು ಮದ್ಯ ಮಾರಾಟ ಮಾಡ್ಲಾಗ್ತಾ ಇದೆ. ಇದರಿಂದ ನಮ್ಮ ಮಕ್ಕಳ ಮೇಲೆ ದೊಡ್ಡ ಪರಿಣಾಮ ಬೀರ್ತಿದೆ ಅಂತ ಸರ್ಕಾರದ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಆದ್ರೆ ಸರ್ಕಾರಕ್ಕೆ ಮಾತ್ರ ಯಾರ ಮನೆ ಹಾಳಾದರೇನು, ಮದ್ಯ ಭರ್ಜರಿಯಾಗಿ ಮಾರಾಟ ಆಗ್ಬೇಕು, ರಾಜ್ಯದ ಬೊಕ್ಕಸಕ್ಕೆ ಜನ ಕಾಂಚಾಣ ಬರಬೇಕು ಅಂತಿದೆ. ಮದ್ಯ ಮಾರಾಟದ ವಿರುದ್ಧ ಸಮರ ಸಾರಿದ ಮಹಿಳೆಯರು. ಶಿವಮೊಗ್ಗದ ಗಾಜನೂರು ಗ್ರಾಮದಲ್ಲಿ ಕಂಡುಬಂದ ದೃಶ್ಯಗಳಿವು. ಇಲ್ಲಿನ ಮಹಿಳೆಯರು ಮದ್ಯ ಮಾರಾಟ ಮಾಡುವವರ ವಿರುದ್ಧ ಸಮರ ಸಾರಿದ್ದಾರೆ. ರಾಜಾರೋಷವಾಗಿ ಮನೆಗಳಲ್ಲಿ ಮದ್ಯ ಮಾರಾಟಕ್ಕೆ ಮಹಿಳೆಯರ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಬಾರ್ ಮುಂದೆಯೇ ಕೂಗಾಡಿ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಲು ಒತ್ತಾಯಿಸುತ್ತಿದ್ದಾರೆ. ಸದ್ಯ ಅಕ್ರಮ ಮದ್ಯ ಮಾರಾಟಗಾರರಿಗೆ ಸರ್ಕಾರವೇ ಕುಮ್ಮಕ್ಕು ನೀಡುತ್ತಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಜನರ ನೆಮ್ಮದಿ ಮತ್ತು ಸಂಸಾರ ಹಾಳು ಮಾಡುತ್ತಿರುವ ಎಲ್ಲಾ ಬಾರ್ ಮತ್ತು ಸರಾಯಿ ಅಂಗಡಿಗಳನ್ನ ಮುಚ್ಚಿಸಬೇಕು. ಯಾವುದೇ ಸಮಯ ಪಾಲನೆ ಮಾಡದೆ ಗಾಜನೂರಿನ ಬೀದಿಗಳಲ್ಲಿ ಮದ್ಯ ಮಾರಾಟ ನಡೆಯುತ್ತಿದೆ. ಇದರಿಂದ ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಎಲ್ಲಿ ಬೇಕಂದರಲ್ಲಿ ಅಕ್ರಮ ಮದ್ಯ ಮಾರಾಟದಿಂದ ಸಾರ್ವಜನಿಕರಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ, ಶಾಲಾ ವಿದ್ಯಾರ್ಥಿನಿಯರಿಗೆ ತೀರಾ ತೊಂದರೆ ಆಗ್ತಿದೆ. ಕುಡುಕರ ಹಾವಳಿ ಮತ್ತು ರಸ್ತೆ ದಾಟಬೇಕಾದರೆ ಮುಜುಗರದಂತ ಪರಿಸ್ಥಿತಿ ಎದುರಾಗಿದೆ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಈ ಬಗ್ಗೆ ಗಮನ ಹರಿಸಬೇಕು. ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ. ಆದ್ರೆ ಲಾಭದ ಮುಖ ನೋಡುವ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಾ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.